ಅದೇ ಗುರುಜಿಯವರು ಅಲ್ಲಿ ಗಂಜಾಮಿಗೆ ಹೋದಾಗ ಗುರುಜಿ ಹೇಳೋದು ಹಾಗೇನೆ, ಯಾವಾಗಲೂ ಹಿಂದಿನ ಜನ್ಮದ ತಪಸ್ಸು ಇಲ್ಲಿ ಕಂಟಿನ್ಯೂ ಆಯಿತು. ಆದರೆ ದೇವಿ ದರ್ಶನ ಆಗ್ತಾ ಇದ್ದಂಗೆ ಸಾಕ್ಷಾತ್ಕಾರ ಆಯಿತು. ಮೇಯ್ನ್ಲಿ ನನಗೆ ಯಾಕಾಯಿತು ಅಂದರೆ, ನಾನು ಯಾವಾಗಲೂ ಮೈಂಡ್ ಹಾರ್ಟ್ ಪ್ಯೂರಾಗಿ ಇಟ್ಕೋತಾ ಇದ್ದೆ, ಇನ್ನೋಸೆನ್ಸ್ ಇತ್ತು ನನ್ನಲ್ಲಿ ಅಂತ ಹೇಳೋರು. ಇನ್ನೋಸೆನ್ಸ್ ಇದೆ ನಂಗೆ, ಮುಂಚೆನೇನು ಇನ್ನೋಸೆನ್ಸ್ ಇದೆ. ತೀರಾ ಪೆದ್ದು ಅನ್ಕೊಳ್ಳೋ ಜನ ನನ್ನ ಪೆದ್ದು ಅನ್ಕೋಬೇಕು, ಅಷ್ಟರ ಮಟ್ಟಕ್ಕೆ ಇನ್ನೋಸೆನ್ಸ್ ಇದೆ. ಸೊ ಈ ಇನ್ನೋಸೆನ್ಸ್ ಮೇ ಹ್ಯಾವ್ ಕಾಸ್ಟ್ ಗುರುಜಿ ಮನಿ, ನೇಮ್, ಫೇಮ್, ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಗುರುಜಿ ಹ್ಯಾಸ್ ಮದರ್. ಸೊ ವೆದರ್ ಅದು ಹೋಗಬಾರ್ದು. ಯು ಶುಡ್ ನಾಟ್ ಲೂಸ್ ಇನ್ನೋಸೆನ್ಸ್. ಇಟ್ ಶುಡ್ ನಾಟ್ ಬಿ ದ ಕಾಸ್ಟ್ ಆಫ್ ಮದರ್ಸ್ ಪ್ರೆಸೆನ್ಸ್ ಇನ್ ಯು. ಸೊ ವಾಟ್ ಆರ್ ವಿ ಲೂಸಿಂಗ್, ವಾಟ್ ಆರ್ ವಿ ಗೇನಿಂಗ್ ಅಂತ ನಾವು ಮೈಂಡ್ ವಿಲ್ ಟೆಲ್ ಅಸ್, ಲಾಸು ಗೇನು ಇದು ಅದು ಅಂತ. ಬಟ್ ದಟ್ ಹೋಲ್ ಪಾಯಿಂಟ್ ಇಸ್ ಲೈಕ್ ಇಟ್ಸ್ ನಾಟ್ ಅಬೌಟ್ ವಿನ್ನಿಂಗ್, ಲೂಸಿಂಗ್, ಲಾಸ್, ಗೇನ್, ನೇಮ್, ಫೇಮ್. ಇಟ್ ಈಸ್ ವಾಟ್ ಯು ಹ್ಯಾವ್, ವಾಟ್ ಈಸ್ ಯುವರ್ ನೆಟ್ವರ್ತ್. ನೆಟ್ವರ್ತ್ ಶುಡ್ ಬಿ ಮದರ್ಸ್ ಗ್ರೇಸ್. ದಟ್ ಈಸ್ ರಿಟೈನ್ಡ್ ಬಿಕಾಸ್ ಆಫ್ ಇನ್ನೋಸೆನ್ಸ್. ಆ್ಯಂಡ್ ದಟ್ ಈಸ್ ಆಲ್ಸೋ ರಿವೀಲ್ಡ್ ಟು ಗುರುಜಿ ಬಿಕಾಸ್ ಆಫ್ ಇನ್ನೋಸೆನ್ಸ್ ಅಂತ ಗುರುಜಿ ಯಾವಾಗಲೂ ಹೇಳ್ತಾರೆ. ಸೊ ನಮ್ಗೆ ಅದರಿಂದ ಗೊತ್ತಾಗುತ್ತೆ, ಓಕೆ ಈ ನಮ್ಮ ಗುರುಗಳ ಚರಿತ್ರೆ ಪ್ರಕಾರ ಇನ್ನೋಸೆನ್ಸಿಂದ ಅವ್ರಿಗೆ ದೇವರು ಕಾಣಿಸ್ಕೊಂಡು ಒಂದು ಸಾಕ್ಷಾತ್ಕಾರ ಆಗಿ ಬೇರೆಯವ್ರಿಗೂ ಪರಿವರ್ತನೆ ಮಾಡಬೇಕು ಅಂತ ಬಂತು. ತುಕಾರಾಮ್ಗೂ ಅದೇ ಥರ ಇನ್ನೋಸೆನ್ಸ್ ಇದ್ದಿದ್ದರಿಂದ ಅವ್ರಿಗೆ ಯಾವಾಗಲೂ ದೇವರು ಕಾಣಿಸ್ಕೊಂಡ್ರು. ಎಲ್ಲರಲ್ಲೂ ದೇವ್ರು ನೋಡಿದ್ರು, ಅವ್ರಿಗೇನು ಅದೇ ತಪಸ್ಸೆ ಆಯಿತು. ಹಾಗೆ ಇವರು ಭಕ್ತ ಪುಂಡರೀಕಂಗೆ ಅವನ ತಂದೆ ತಾಯಿ ಸೇವೆ ಮಾಡೋ ಮೆಂಟಾಲಿಟಿ ಬಂದಾಗ, ಅಹಂಕಾರ ಹೋಗಿ ಸೇವೆ ಮಾಡೋ ಮೆಂಟಾಲಿಟಿ ಬಂದಾಗ ಅವ್ರಿಗೆ ದೇವ್ರು ಕಾಣಿಸ್ಕೊಂಡ್ರು, ದೇವರೇ ಬಂದರು. ಸೊ ನಮಗೇನಾಗುತ್ತೆ, ಇಲ್ಲಿ ಎಲ್ಲೂ ಇಷ್ಟು ಲಕ್ಷ ಜಪ ಮಾಡಿದ್ಮೇಲೆ ದೇವರು ಪ್ರತ್ಯಕ್ಷ ಆಗಿ ವರ ಕೊಟ್ಬಿಟ್ಟು ಹೋದರು, ಅವ್ರ ಜೊತೆ ನಿಲ್ಲಿಲ್ಲ ಪರ್ಮನೆಂಟಾಗಿ. ಬಿಕಾಸ್ ದೇ ಡಿಡ್ ತಪಸ್ಸೆ ವಿತ್ ಒಂದು ಇಂಟೆನ್ಷನ್, ನಾಟ್ ದೇವ್ರನ್ನ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋ ಇಂಟೆನ್ಷನಿಂದ ಅವ್ರು ಮಾಡಿಲ್ಲ. ಯಾರೇ ತಪಸ್ಸು ಮಾಡಿದ್ರು ಆ ಟೈಮಲ್ಲಿ ವರಕ್ಕೋಸ್ಕರ ಮಾಡಿದ್ರು ಅಥವಾ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ರು. ಇಲ್ಲಿ ನಮ್ಮ ಉದ್ದೇಶ ಇರೋದು ಸಾಕ್ಷಾತ್ಕಾರ, ಬಂದು ಹೋಗೋಕ್ಕಲ್ಲ ದೇವರು, ನಾನು ಇದೀನಿ ಅಂತ ತೋರಿಸ್ಬಿಟ್ಟು ಹೋಗೋಕ್ಕಲ್ಲ. ನಮಗೆ ಏನಂದರೆ ಇದು ನಮ್ಮ ಜೊತೆ ಇರಬೇಕು ಯಾವಾಗಲೂ. ಆ ಥರ ಇದ್ದಾಗ ಅದು ಉದ್ದೇಶ ಬೇರೆ ಆಗುತ್ತೆ. ಆವಾಗ ನಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್, ನಮ್ಮ ಫ್ರೇಮ್ ವರ್ಕ್ ಎಲ್ಲ ಚೇಂಜ್ ಮಾಡ್ಕೋಬೇಕು ನಾವು. ಆವಾಗಲೇ ನಾವು ವಿ ಆರ್ ದಟ್ ಶೈನಿಂಗ್ ಚಿತ್ ಅಂತ ನಮಗೆ ಗೊತ್ತಾಗೋದು. ಸೊ ಇಲ್ಲಿ ಒಬ್ಬೊಬ್ಬರ ಉದ್ದೇಶ ಒಂದೊಂದಿರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಉದ್ದೇಶ ಏನು ಅನ್ನೋದನ್ನು ನಾವು ಪರಿಪಕ್ವ ಮಾಡ್ಕೊಳ್ಳೋದೆ ಮೇನ್. ಸತ್ಸಂಗಕ್ಕೆ ಬಂದಾಗೆಲ್ಲ ನಮ್ಗೆ ಆ ಉದ್ದೇಶ ಮತ್ತೆ ನಮ್ಮ ಮುಂದೆ ಬರುತ್ತೆ. ಈಗ ಅವತ್ತು ಒಂದಿನ ಡ್ಯಾಡಿ ಹೇಳ್ತಿದ್ರು, ಬಾಬಾ ಮುಕ್ತಾನಂದ ಮತ್ತು ಅವ್ರ ಶಿಷ್ಯ ಒಬ್ಬರು ಸ್ವಾಮಿ ಕೃಪಾನಂದ ಅಂತ ಸ್ಪ್ಯಾನಿಷ್ ಲೇಡಿ ಅವರು ಇದ್ದರು. ಅಲ್ಲಿದ್ದಾಗ ಅಲ್ಲಿ ಯಾವುದೋ ಮರದಿಂದ ಒಂದು ಚಿಕ್ಕ ಟ್ವಿಗ್ ಬಿತ್ತು. ಟ್ವಿಗ್ ಅಂದರೆ ಏನು, ಕಡ್ಡಿ ಬಿದ್ದಾಗ ಅದನ್ನು ಬಾಬಾ ಮುಕ್ತಾನಂದ ಚೀಪ್ ಕೊಟ್ಟು ಅವ್ರ ಮೇಲೆ ಎಸೆತಾರಲ್ಲ, ಅವ್ರ ಕೈಗೆ ಕೊಡ್ತಾರೆ. ಅವ್ರು ಕೊಟ್ಟಿದ ತಕ್ಷಣ ಅವ್ರು ಇನ್ಸ್ಟೆಂಟ್ ಸಮಾಧಿಗೆ ಹೋಗ್ಬಿಡ್ತಾರೆ. ಇನ್ಸ್ಟೆಂಟ್ ಸಮಾಧಿ. ಇಲ್ಲಿ ನಮಗೆ ಗುರುಜಿಗೆ ಎಷ್ಟು ಸತಿ ತಿಂಡಿ ಪ್ರಸಾದ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಏನು ಮಾಡಿದ್ರು ಅಷ್ಟೇ, ಹಿಂಗೆ ಅಂದರೂ ಅಷ್ಟೇ, ಹಿಂಗೆ ಆಶೀರ್ವಾದ ಮಾಡಿದ್ರು ಅಷ್ಟೇ, ನಮಗೇನಕ್ಕೆ ಅನುಭವ ಆಗ್ತಾಯಿಲ್ಲ. ಅಂದರೆ ನಮ್ಮಲ್ಲಿ ತಮಸ್ಸೆ ಇದೆಯಾ, ಅಥವಾ ನಮ್ಮಲ್ಲಿ ಇನ್ನೋಸೆನ್ಸ್ ಇಲ್ವಾ, ಅಥವಾ ನಮ್ಮಲ್ಲಿ ಆ ಸಿನ್ಸಿಯಾರಿಟಿ ಅನ್ನೋದು ಕಮ್ಮಿ ಆಗುತ್ತಾ, ಅಥವಾ ಒಂದೇ ಸಮಯ ಇರಲ್ವಾ, ಅಥವಾ ನಮ್ಮಲ್ಲಿ ಈಗೋ ಜಾಸ್ತಿ ಇರೋದ್ರಿಂದ ನಾವು ರೆಡಿ ಇಲ್ವಾ ಇದಕ್ಕೆ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ನಾನು ಅಂದೆ ಡ್ಯಾಡಿಗೆ, ಅಯ್ಯೋ ಗುರುಜಿ ಎಷ್ಟು ಸತಿ ನಮ್ಗೆ ಆ ಥರ ಪ್ರಸಾದ ಕೊಟ್ಟಿದ್ದಾರೆ, ಒಂದಿನೂ ಗಾಡ್ದು ಜಿ ಕೂಡ ನಮ್ಗೆ ಕಾಣಿಸ್ಕೊಂಡಿಲ್ವಲ್ಲ, ಸಮಾಧಿಗೆ ಸಾನೂ ಬಂದಿಲ್ಲ ನಮಗೆ ಅಂತ ಗುರುಜಿಗೂ ಹೇಳಿದೆ. ಏನು ಗುರುಜಿ ಅಂತ, ಅಷ್ಟು ತಮಸ್ಸಿದೆ. ಸೊ ಇವನ್ ನಾವು ಸಂಖ್ಯೆ ಅಂತ ಮಾಡೋದ್ರಲ್ಲೂ ತಮಸ್ಸು, ಅಥವಾ ಆ್ಯಕ್ಟಿವಿಟಿ ಅಂತ ಮಾಡೋದ್ರಲ್ಲೂ ತಮಸ್ಸು. ಹಾರ್ಟಿಂದ ಮಾಡ್ತಾಯಿಲ್ಲ. ಹೇಳಿದ್ನಲ್ಲ, ಬ್ರೆತ್ 21,600 ಸಲ ಉಸಿರಾಡ್ಬೇಕಾದ್ರೆ ಒಂದು ಉಸಿರು ಸಾಕು. ಆ ಉಸಿರನ್ನ ಯಾವ ಥರ ಮಾಡಬೇಕು ಅಂದಾಗ, ಪೂರಕ ರೇಚಕ ಮಧ್ಯ 1 ನಿಮಿಷ ಅದನ್ನು ಮನಸ್ಸಲ್ಲಿ ಹಿಡ್ಕೋಬೇಕು. ಯಾವ ಥರ ಹಿಡ್ಕೋಬೇಕು, ಒಂದು ದೇವರ ರೂಪನಾರು ಹಿಡ್ಕೊಂಡು ಅದನ್ನೇ ಸ್ವಲ್ಪ ಅದು ಒಳಗಡೆ ಅರಳೋತಕ್ಕಂಥ ವಿಚಾರದಲ್ಲಿ ಅದು ಕುಂಭಕ ಆಗ್ಬಿಡುತ್ತೆ. ನೀನು ಉಸಿರಿಟ್ಕೊಂಡಿದ್ಯಾ, ಪೂರಕ ರೇಚಕ ಎಲ್ಲ ಮರ್ತೋಗುತ್ತೆ, ಇನ್ನಲೇಷನ್ ಎಕ್ಸಲೇಷನ್ ಮರ್ತೋಗ್ಬಿಡುತ್ತೆ. ಬಟ್ ವಾಟ್ ರಿಮೈನ್ಸ್ ಇನ್ ಇಸ್ ದಟ್ ಅನ್ಫರ್ಲಿಂಗ್ ಆಫ್ ದಟ್ ಕಾನ್ಷಿಯಸ್ನೆಸ್. ಅನ್ಫರ್ಲಿಂಗ್ ಹ್ಯಾಪನ್ಸ್ with that awareness with a particular ರೂಪ. ಆ ರೂಪನೇ ಸಮಾಧಿ ಕರ್ಕೊಂಡೋಗುತ್ತೆ. ಆ್ಯಂಡ್ ದಟ್ ಸಮಾಧಿ ಇನ್ ದ ಬ್ರೀತಿಂಗ್ ಪ್ಯಾಟರ್ನ್ ಆರ್ ಬ್ರೀತಿಂಗ್ ಟರ್ಮ್ಸಲ್ಲಿ ದಟ್ ಈಸ್ ಕಾಲ್ಡ್ ಆಸ್ ಕುಂಭಕ. ಆ ಕುಂಭಕದಲ್ಲಿ
ಎನ್ಲೈಟನ್ಮೆಂಟ್ ಆಗುತ್ತೆ. ನಾಟ್ ಇನ್ ಪೂರಕ, ನಾಟ್ ಇನ್ ರೇಚಕ, ಬಟ್ ಇಟ್ಸ್ ಅ ಸೈಮಲ್ಟೇನಿಯಸ್ ಪ್ರೊಸೆಸ್. ಪೂರಕ, ರೇಚಕ, ಮಧ್ಯ ಇರೋದು ಕುಂಭಕ. ಓಕೆ, ಸೊ ಮೆನಿ ಪೀಪಲ್ ಯೂಸ್ ದಟ್ ಕುಂಭಕ ಹಿಂಗೆ ಮಾಡ್ಕೊಂಡು ಸ್ವಲ್ಪ ದಮ್ ಹಿಡ್ಕೊಂಡು ಉಸಿರಾಡ್ಕೊಂಡು ಆಮೇಲೆ ಹಿಂಗೆ ದಮ್ ಹಿಡ್ಕೊಂಡು ಅಂತ ಹಿಂಗಿರ್ತಾರೆ. ವಾಟ್ ಆರ್ ಯು ಡೂಯಿಂಗ್? ಸೊ ದೇ ಪ್ರಾಬ್ಲಿ ಟು ಇಂಪ್ರೆಸ್. ನ್ಯಾಚುರಲ್ ಆಗಿ ಬರಬೇಕು ಕುಂಭಕ. ಆ ಕುಂಭಕ ಆಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಯು ಸ್ವೇ ಇನ್ ಟು ದಟ್ ಕಾನ್ಶಿಯಸ್ನೆಸ್. ಅಲ್ಲೇ ತಲ್ಲೀನರಾಗಿ ತೂಕೊಡಿಸೋ ಹಾಗೆ ನಿದ್ದೆ ಬರೋ ಹಂಗಾಗ್ಬೇಕು ನಿಮಗೆ. ನಿದ್ದೆ ಬರಬೇಕು ನಿಮಗೆ. ನಿದ್ದೆ ಅಲ್ಲ ಅದು. ಯು ಗೆಟ್ ಇನ್ ಟು ದಟ್ ನಿರ್ಲಿಪ್ತ ಸ್ಥಿತಿ. ಆಗ ಯು ಲೂಸ್ ಯುವರ್ ಸೆನ್ಸಸ್. ಬಾಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ನಿಮಗೆ. ಹಿಂಗೆ ಕೂತಿರ್ತೀರ ನೀವು. ಓ, ನೀವೇನು ಹೇಳ್ತೀರಿ ನೋಡಿದವರಲ್ಲ ಚೆನ್ನಾಗಿ ತಗೊಡಿಸ್ತಾ ಇದ್ದಾರೆ. ಮೆಡಿಟೇಷನ್ಗೆ ಹೋದ ಆಮೇಲೆ ನೋಡ್ತೀವಿ ಸೌಂಡ್ ಏನಾದ್ರು ಕೇಳಿಸ್ತಾ ಇದೆಯಾ ಅಂತ. ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸ್ನೋರಿಂಗ್. ಓಕೆ, ಆ್ಯಂಡ್ ಯು ಡೋಂಟ್ ಫೀಲ್ ಎನಿ ಸ್ನೋರಿಂಗ್. ಇಷ್ಟೇ ಡಿಸ್ಟೆನ್ಸಲ್ಲಿ ನಾನು ಕೂತ್ಕೋತೀನಿ, ನೀ ಕೂತ್ಕೋತೀಯ ಅಂತ ಅನ್ಕೋ. ಕೂತ್ಕೊಂಡಾಗ ಕ್ಯಾನ್ ಯು ಹಿಯರ್ ಸ್ನೋರಿಂಗ್? ಯು ವಿಲ್ ನಾಟ್. ಈಗ ಹತ್ರ ಮಾತಾಡ್ತಾ ಸ್ಟಿಲ್ ನಾನು ಕುಂಭಕಕ್ಕಿಂತ ಪೂರಕ ರೇಚಕ ಮಾಡ್ತಾ ಇದ್ದೀನಿ. ಡು ಯು ಥಿಂಕ್ ಐ ಆಮ್ ನಾಟ್ ಬ್ರೀತಿಂಗ್? ಐ ಆಮ್ ಡೂಯಿಂಗ್ ದಟ್ ಸೈಮಲ್ಟೇನಿಯಸ್ಲಿ. ಎಟ್ ದ ಸೇಮ್ ಟೈಮ್ ಐ ಆಮ್ ಹ್ಯಾವಿಂಗ್ ಎಸ್ಟಾಬ್ಲಿಷ್ಡ್, ಐ ಆಮ್ ರಾದರ್ ಎಸ್ಟಾಬ್ಲಿಷ್ಡ್ ಇನ್ ಕುಂಭಕ. ಆ ಡಿವೈನ್ ಸೆನ್ಸ್ ಆ ಕುಂಭಕ ಇರೋದರಿಂದಾನೆ ಆ ಒಂದು ವಿಚಾರ ಎಲ್ಲ ಬರ್ತಾ ಇರುತ್ತೆ ನನ್ನ ನಾಲ್ಗೆಯಿಂದ. ಏನು ಬುದ್ಧಿ ಹಂಗೆ ಓಡ್ತಾ ಇರುತ್ತೆ. ಓಕೆ, ಯು ಕೆನಾಟ್ ಫೋರ್ಸ್ ಯುವರ್ ಸೆಲ್ಫ್ ಟು ಬಿ ಎನ್ಲೈಟನ್ಡ್. ನ್ಯಾಚುರಲ್ ಆಗಿ ಆಗಬೇಕು. ಅದೇ ಇರೋದು. ದ ಸ್ಟೇಟ್ ಇಸ್ ಯು ಶುಡ್ ಬಿ ನ್ಯಾಚುರಲ್. ಸಹಜ ಸ್ಥಿತಿ, ಅದೇ ಸಹಜ ಅಂತ ಹೇಳೋದು. ಸಹಜ ಸ್ಥಿತಿ ಅನ್ನೋದು ಅದೇನೆ ಅರ್ಥ. ಯು ಆರ್ ನ್ಯಾಚುರಲ್. ಯುವರ್ ಕಾನ್ಷಿಯಸ್ನೆಸ್ ಇಸ್ ನ್ಯಾಚುರಲ್. ಯುವರ್ ಬ್ರೀತಿಂಗ್, ಇನ್ಹಲೇಷನ್, ಎಕ್ಸಲೇಷನ್ ಆ್ಯಂಡ್ ರಿಟೆನ್ಷನ್ ಇಸ್ ನ್ಯಾಚುರಲ್. ಹಾಗಾಗಬೇಕು. ಯು ನೀಡ್ ನಾಟ್ ಫೋರ್ಸ್ ಯುವರ್ ಸೆಲ್ಫ್. ಬ್ರೀತಿಂಗ್ ಯು ನೀಡ್ ನಾಟ್ ಫೋರ್ಸ್. ರಿಟೆನ್ಷನ್ ಯು ನೀಡ್ ನಾಟ್ ಫೋರ್ಸ್. ಎಕ್ಸಲೇಷನ್ ಯು ನೀಡ್ ನಾಟ್ ಫೋರ್ಸ್. ಆಸ್ ವೆಲ್ ಆಸ್ ಇನ್ಹಲೇಷನ್ ಯು ನೀಡ್ ನಾಟ್ ಫೋರ್ಸ್. ಯಾವುದು ಅದು ಸ್ವಾಭಾವಿಕವಾಗಿ ಆಗಬೇಕು. ಅದೇ ಸಹಜ ಸ್ಥಿತಿ, ಅದೇ ಸಹಜ ಸಮಾಧಿ. ದಟ್ ಇಸ್ ದ ಸ್ಟೇಟ್. ಆಲ್ರೈಟ್. ಆಗ ನೋಡು ನೀನು ಆ ಚಿತ್ ಅನ್ನೋದು ನಿನಗೆ ಅದು ಫೀಲ್ ಆಗಬೇಕು ಒಳಗಡೆ. ಏನು ಫೀಲ್ ಆಗುತ್ತೆ? ಓ ಚೆನ್ನಾಗಿದೆ, ಲೈಟ್ ಚೆನ್ನಾಗಿದೆ, ಫ್ಯಾನ್ ಇದೆ, ಏನಿಲ್ಲ ಇದೆಲ್ಲ ಫೀಲ್ ಆಗುತ್ತೆ. ಈಗ ಆ ಚಿತ್ತು ಫೀಲ್ ಆದಾಗ ಈ ಪ್ರಪಂಚನೇ ಮರ್ತು ಹೋಗುತ್ತೆ. ಯು ಆರ್ ಇನ್ ಅ ರೂಮ್, ಯು ಆರ್ ಇನ್ ಸಮ್ ಪ್ಲೇಸ್ ಗೊತ್ತಾಗಲ್ಲ ನಿಮಗೆ. ಯು ಆರ್ ಅನ್ಲಾಕಿಂಗ್ ಯುವರ್ ಸೆಲ್ಫ್ ಫ್ರಮ್ ಆಲ್ ಯುವರ್ ಸೆನ್ಸಸ್. ಅಟ್ ದ ಸೇಮ್ ಟೈಮ್ ಅಲ್ಲೇನೋ ಒಂದು ಶಬ್ದ ಕೇಳಿಸಿದ್ರೆ ಆ ಶಬ್ದ ನಿನಗೆ ಕಿವಿನಲ್ಲಿ ಶಂಕ ಉದ್ದಂಗೆ ಕೇಳುತ್ತೆ ಅಲ್ಲ. ಈಗ ಅಲ್ಲೇನೋ ಪಕ್ಷಿ ಕೂಗ್ತಾ ಇರೋದೆಲ್ಲ ಕೇಳಿಸ್ತಾ ಇದೆ ನನಗೆ. ಹಾಗಂದ್ರೆ ಯು ಡೋಂಟ್ ಫೋರ್ಸ್ ಯುವರ್. ಅದು ಯಾವ ಪಕ್ಷಿ ಏನು ಅದು ಮಾಡಿಬಿಡಿ. ಅದೇ ದಟ್ ಈಸ್ ದ ನೇಚರ್ ಆಫ್ ಯುವರ್ ಮೈಂಡ್. ಆ ಯಾವ ಪಕ್ಷಿ ಅಂತ ನೀನು ನೋಡ್ತೀಯ ನೋಡು, ದಟ್ ಇಸ್ ದ ನೇಚರ್. ಅದು ನಿನ್ನ ಸ್ವಭಾವ, ದಟ್ ಈಸ್ ದ ನೇಚರ್ ಅಲ್ವಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫರ್ಗೆಟ್ ಆಲ್ ದಟ್. ಎಂಜಾಯ್ ದ ಪ್ರೆಸೆನ್ಸ್. ದಟ್ಸ್ ವಾಟ್ ಐ ಡೂ. ಎಲ್ಲೇ ಕೂತರು, ಎಲ್ಲೇ ನಾವು ಹೋಗ್ತಾ ಇರಲಿ ಹಿಂಗೆ ಕೂತಿದ್ದೀನಿ, ನೋ ಪ್ರಾಬ್ಲಮ್. ನಾನು ತೂಕಡಿಸ್ಬೋದು, ಏನಾದರೂ ಮಾಡ್ಬೋದು, ಬಟ್ ಐ ಆಮ್ ಸ್ಟಿಲ್ ಇನ್ ಮೈ ಸೆಲ್ಫ್. ಅದೇ ನನ್ನ ಸ್ವಭಾವ ಸ್ಥಿತಿ. ನೀವು ಅದು ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನೀವು ಎನ್ಲೈಟನ್ಮೆಂಟ್ ಆಗೋದು ಏನಿಲ್ಲ. ಯು ಆರ್ ಆಲ್ರೆಡಿ ಬಾರ್ನ್ ಎನ್ಲೈಟನ್ಡ್ ಅಂತ ನಾನು ಯಾವಾಗಲೂ ನೀನು ಫಸ್ಟ್ ಬಂದಾಗ ಹೇಳಿದೆ. ಯು ಆರ್ ಆಲ್ರೆಡಿ ಎನ್ಲೈಟನ್ಡ್. ಬಟ್ ಆ ಎನ್ಲೈಟನ್ಮೆಂಟ್ ಅವೇರ್ನೆಸ್ ಇಲ್ಲ. ಯು ಆರ್ ಆಲ್ ಎನ್ಲೈಟನ್ಡ್, ಬಟ್ ಯು ಡೋಂಟ್ ಹ್ಯಾವ್
that awareness that you are enlightened. You think enlightenment is outside. That's the problem. Most of you don't have that awareness, zero. So awareness illa ashte. So you are only thinking of something else. Enlightenment is there. Enlightenment is basically in the awareness itself. You are breathing. Saying, are you telling your heart you breathe properly? Or do you beat properly? ಅಂತ ಕೇಳ್ತೀಯ? ಕೇಳಲ್ಲ. ನಿಂಗೆ ಯಾಕೆ ಸುಮ್ಮನೆ ಕೂತ ಎಲ್ಲೋ ಥಾಟ್ಸ್ ಎಲ್ಲೆಲ್ಲೋ ಹೋಗುತ್ತೆ? ಯಾಕೆ? Can you control your thoughts? No. As long as you are breathing, you cannot control your thoughts. So just I am trying to tell you, focus your thoughts onto a particular God or a particular person. Then you will hold your thoughts in that direction. I am talking to you, so I am only concentrating on you. I know here is Tirumal. So ಈ ಕಡೆ ತಿರುಗು ತಿರುಮಲ ಇಲ್ಲೇ ಇದ್ದಾರೆ. ಅದೇ ಥರ ನೀವು ಕಣ್ಣು ಮುಚ್ಕೊಂಡಾಗ ಎಲ್ಲ ಕಡೆ ದೇವರಿದಾನಲ್ಲ. ಸೊ when you sit for meditation, now I have told you the secret. ಏನಿಲ್ಲ, you are breathing, you lack that awareness, you are breathing. ಕಣ್ಣು ಮುಚ್ಕೊಂಡು ಯಾವುದಾದ್ರು ಒಂದು ರೂಪ ಇಟ್ಕೊಂಬಿಡಿ ಫಸ್ಟು. ಯಾವ ರೂಪ ಆದರೂ ಸರಿ, ಇಟ್ ಮೇ ಬಿ ಎನಿಥಿಂಗ್. ರೂಪ ಇಟ್ಕೊಳ್ಳಿ, ಬ್ರೀತ್ and breathe out. Then slowly a conscious breathing will fix your mind on your consciousness. I'll repeat. Your conscious breathing will fix yourself in your consciousness. Where is your soul? You don't know. So where is your consciousness? You don't know. If I ask you where are your senses, and you know, yes, I have got senses. Senses ಗೊತ್ತು ನಿನಗೆ, but you don't know about consciousness. Where is your breath? You don't know. ಆ ಪಕ್ಕದವನು ಕೂತಿರೋನು ಹೇಳಬೇಕು, ನೀನು ಉಸಿರಾಡ್ತಾ ಇದೆಯಾ? Your heart is beating. ಸ್ಟೆತ್ ಹಿಡ್ಕೊಂಡು ನೋಡಬೇಕು, ಸ್ಟೆಥಾಸ್ಕೋಪ್ ಹಿಡ್ಕೊಂಡು ನೋಡಬೇಕು. Your heart is beating. ಇದು ಹೇಳಬೇಕಾ? ಇದಕ್ಕೆ ಡಾಕ್ಟ್ರೇ ಬೇಕಾ ನಮಗೆ? Tell me. So you have to understand awareness. You go to a doctor. So you know he's a doctor. A doctor ಅಂದಾದ್ಮೇಲೆ what do you go there for? The doctor is not going to tell you you are alive, you are breathing. You yourself have walked all the way to doctor. So he need not tell you you are breathing, you are alive ಅಂತ. ಇನ್ನು ನಿಮ್ಮ ಫ್ಯಾಮಿಲಿ ನಿನ್ನ ಕರ್ಕೊಂಡು ಹೋದರೆ ಅಲ್ಲಿ ಡಾಕ್ಟರ್ ಹೇಳಬೇಕು, ಆರ್ ಯು ಬ್ರೀತಿಂಗ್, ಆರ್ ಯು ಆರ್ ಇನ್ ವಾಟ್ ಕಂಡೀಷನ್, ಆರ್ ಯು ಅಂದರೆ ಆರ್ ಯು ರೆಕಗ್ನೈಸಿಂಗ್ ದಟ್ ಸೆನ್ಸೇಷನ್ ಇಸ್ ದೇರ್ ಫಾರ್ ಯು. ಚಿತ್ತು. Chit reflects here. Chit is here. Where is your chit? It's here. What is chit? It is your consciousness. And consciousness is like this, in between the eyebrows. It is not here. It is not here. Okay? Hello, mataro. ಇನ್ನೇನು ಮಾಡೋದು? ಇದನ್ನ ಲೈವ್ ಡೆಮಾನ್ಸ್ಟ್ರೇಷನ್ ಕೊಡಲೇಬೇಕು. ಇದೊಂದು ಅರ್ಥ ಆಗೋದು ಯಾಕೆ ಇಲ್ಲ ಅಂದರೆ ಅಲ್ಲ, ನೀವು ಬದುಕಿದ್ದೀರಾ ಅನ್ನೋ ಹೇಳೋಕ್ಕೆ ನಿಮ್ಮ ಮಕ್ಕಳು ಬೇಕಾ? ನಿಮ್ಮ ತಾಯಿ ಬೇಕಾ? ನಿಮ್ಮ ತಂದೆ ಬೇಕಾ? ಯಾರು ಬೇಕು? ನಿಮಗೆ ಗೊತ್ತು ಹೋಗುತ್ತೆ. ದಟ್ ಈಸ್ ಅವೇರ್ನೆಸ್. ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮ್ಮ ಅವೇರ್ನೆಸ್ ಚಾಲೂ ಆಗೋಕ್ಕೆ ಶುರು ಆದಾಗ ಆ ಅವೇರ್ನೆಸ್ಸು ನಿಮಗೆ ಆ ಚುರುಕನ್ನು ಕೊಡುತ್ತೆ. ಆ ಚುರುಕೇನೆ ಫಸ್ಟ್ ಏನಾಗುತ್ತೆ ಅಂದಾಗ, ಏನೋ ನನಗೆ ಮೈಕೈ ನೋವು, ಏನೋ ನನಗೇನೋ ಸರಿ ಇಲ್ಲ ಅಂತ ನಿನ್ನ ಫೀಲಿಂಗ್ ಬರುತ್ತೆ. ದಟ್ ಈಸ್ ಅವೇರ್ನೆಸ್. ನಾನು ಹುಷಾರಿಲ್ಲ, ಅದಕ್ಕೆ ಸಿಂಬಲ್ಸ್ ಬೇಡ, ಜಸ್ಟ್ ಯುವರ್ ಫೀಲಿಂಗ್. ನಿಮ್ಮ ಫೀಲಿಂಗಿಂದ ನಿಮಗೆ ಅವೇರ್ನೆಸ್ ಗೊತ್ತಾಗುತ್ತೆ.
ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರು ಇದ್ದಾನೆ ಅನ್ನೋ ಫೀಲಿಂಗ್ ನಿಮಗೆ ಬಂದರೆ ದಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಯೋರ್ ಕಾನ್ಷಿಯಸ್ನೆಸ್. ಅವೇರ್ನೆಸ್ ಕಾನ್ಷಿಯಸ್ಗೆ ನಮಗೆ ಕೊಡುತ್ತೆ ಆ ಫೀಲಿಂಗ್. ಯು ಹ್ಯಾವ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.